ಮುಸ್ಲಿಮರ ಮೇಲೆ ಕ್ರಮ ವಹಿಸಿದ್ದಕ್ಕೆ ಗುಂಡೂರಾವ್ ಇದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಸದ್ಯದ ಮಟ್ಟಿಗೆ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಪಕ್ಷದಿಂದ ಶಿಸ್ತು ಕ್ರಮ ಬೇರೆ ಮತ್ತು ಟಾರ್ಗೆಟ್ ಮಾಡೋದೇ ಬೇರೆ. ಆಂತರಿಕ ವಿಚಾರವನ್ನ ಸಮುದಾಯಕ್ಕೆ ಜೋಡಿಸೋದು ಸರಿಯಲ್ಲ ಅಂತ ಹೇಳಿದ್ರು. ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅನ್ನೋದು ಉದ್ದೇಶ. ಸೈಲೆಂಟಾಗಿ ಡಿಕೆ ಪರವಾಗಿ ದಿನೇಶ್ ಗುಂಡೂರಾವ್ ಬ್ಯಾಟಿಂಗ್ ಆಡಿದ್ರ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಅನೇಕ ಸ್ಥಾನಮಾನಗಳು ಕೇಳಿಕೊಂಡು ಸಿಕ್ಕಿದ್ದಲ್ಲ. ಅಲ್ಪಸಂಖ್ಯಾತರಿಗೂ ಅವಕಾಶ ಸಿಗಬೇಕು ಅನ್ನೋದು ಉದ್ದೇಶ ಇದೆ. ಟಿಕೆಟ್ ನೀಡುವ ವಿಚಾರ ಪಕ್ಷದ ಚೌಕಟ್ಟಿನ ತೀರ್ಮಾನ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ಸಮುದಾಯ ನೋಡಿಕೊಂಡು ಯಾವುದೂ ತೀರ್ಮಾನವನ್ನ ಮಾಡ್ತಿಲ್ಲ. ನಜೀರ್ ಅಹಮದ್ ಅವರನ್ನು ನಾವೇ MLC ಮಾಡಿದ್ದು, ಇದೀಗ CM ಅವರೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಜೀರ್ಗೆ ಮೂರು ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅವಕಾಶ ನೀಡೋದು ಓಲೈಕೆನಾ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೂ ಟಾರ್ಗೆಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಆಂತರಿಕ ವಿಚಾರ ಸಮುದಾಯಕ್ಕೆ ಕೈ ಜೋಡಿಸೋದು ಸರಿಯಲ್ಲ. ಅನೇಕ ಸ್ಥಾನಮಾನಗಳು ಈಗಾಗಲೇ ಸಿಕ್ಕಿದೆ. ಸೊ ಹೀಗಿರಬೇಕಾದ್ರೆ ಇದೆಲ್ಲವನ್ನೂ ಕೇಳಿಕೊಂಡು ಸಿಕ್ಕಿದ್ದಲ್ಲ. ಯಾವುದೇ ಸ್ಥಾನಮಾನ ಆಗಲಿ ಕೇಳಿಕೊಂಡು ಸಿಕ್ಕಿದ್ದಲ್ಲ. ಅದು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಸಮಾನ ಅವಕಾಶ ಸಿಗಬೇಕು ಅನ್ನೋದು ಹೇಳಿಸ್ಕೊಂಡು ನಾವು ಅವ್ರಿಗೆ ದೂರ ಮಾಡ್ತಾ ಇದೀವಿ ಅಂತನೂ ಕೂಡ ಏನಿಲ್ಲ. ನೋಡಿ, ಆ ವಿಚಾರದ ಬಗ್ಗೆ ಅದು ಅವರ ಅಭಿಪ್ರಾಯಗಳು, ಅವ್ರು ಏನೇನು ಹೇಳ್ಕೊಳ್ಳಿ. ಆದರೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೂ ಯಾರನ್ನು ಟಾರ್ಗೆಟ್ ಮಾಡುವಂಥದ್ದಕ್ಕೂ ಏನು ಸಂಬಂಧ ಏನಿರೋದಿಲ್ಲ. ಪಕ್ಷದಲ್ಲಿ ಆಂತರಿಕ ಇದು ಪಕ್ಷದ ವಿಚಾರ ಮತ್ತು ಅದರಲ್ಲಿ ಪಕ್ಷದಲ್ಲಿರುವಂಥ ಮಾಹಿತಿ ಏನಿರ್ತದೆ ಆ ಮಾಹಿತಿ ಅನುಸಾರ ಅಧ್ಯಕ್ಷರು ಮತ್ತು CM ಅವರು ಆ ಕ್ರಮ ತಗೊಂಡಿರ್ತಾರೆ ಅಲ್ವಾ. ಅದು ಇದಕ್ಕೆ ಯಾವುದೇ ಒಂದು ಸಮುದಾಯಕ್ಕೆ ಇದು ಜೋಡಿಸುವಂಥ ಇದು ಸರಿ ಹೋಗೋದಿಲ್ಲ. ಮತ್ತು ಎಲ್ಲ ವಿಷಯಗಳು ಯಾರನ್ನು ಕೂಡ ಪಕ್ಷದ ಹೊರಗೇನು ಹಾಕಿಲ್ಲ, ಪಕ್ಷದಲ್ಲೇ ಇದ್ದಾರೆ. ಇವತ್ತು ಅನೇಕ ಜನರಿಗೆ ಇವತ್ತು ಏನು ಅನೇಕ ಸ್ಥಾನಮಾನಗಳು ಸಿಗಬೇಕಾದ್ರೆ ಅದು ಯಾರಿಂದನೂ ಕೂಡ ಹೇಳಿಸ್ಕೊಂಡು ನಾವೇನು ಸ್ಥಾನಮಾನ ಏನು ಕೊಡಿಸಿಲ್ಲ. ಅವರು ರಾಜ್ಯಸಭಾ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಬೇರೆ ಬೇರೆ ಅನೇಕ ಹುದ್ದೆಗಳನ್ನು, ನಿಗಮ ಮಂಡಳಿಗಳದು ಅನೇಕ ಹುದ್ದೆಗಳಿಗೆ ನಾವು ಇವತ್ತೇನು ಕೊಟ್ಟಿದ್ದೇವೆ ಅದು ಎಲ್ರಿಗೂ ನಮಗೆ ಸಮಾನ ಅವಕಾಶಗಳು ಸಿಗಬೇಕು. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ರೀತಿಯ ತಾರತಮ್ಯ ಆಗಬಾರ್ದು ಉದ್ದೇಶ ಇಟ್ಕೊಂಡೇ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಲ್ವಾ. ಅದಕ್ಕೋಸ್ಕರ ನಾವು ಯಾರಿಂದನೂ ಹೇಳಿಸ್ಕೊಂಡು ಅವ್ರ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತೀವಿ ಅಂತಲೂ ಏನಿಲ್ಲ, ಅಥವಾ ಅವ್ರಿಗೆ ನಾವು ಯಾರಿಂದ ಹೇಳಿಸ್ಕೊಂಡು ನಾವು ಅವ್ರಿಗೆ ದೂರ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಏನಿಲ್ಲ ಅಲ್ವಾ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಆಂತರಿಕ ಈಗ ಟಿಕೆಟ್ ಸಿಗಬೇಕು ಅಂತ ಒಂದು ಕೇಳಿದ್ರು, ಅದು ಸಿಗುವಂಥದ್ದು ಬಿಡುವಂಥದ್ದು ಅಂತಿಮವಾಗಿ ಅದು ಒಂದು ಎಲ್ಲ ಪಕ್ಷದ ಚೌಕಟ್ಟಿನ ತೀರ್ಮಾನ ಆಯಿತು. ಸೊ ಅದಾದ್ಮೇಲೆ ಅಲ್ಲಿಗೆ ಮುಗಿದೋಯ್ತದು. ಮುಂದೆ ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಯಾವತ್ತೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ವರ್ಗದ ಜನರಿಗೆ ಅವಕಾಶ ಕೊಡಬೇಕು ಅಂತಲೇ ಪಕ್ಷ ಕೆಲಸ ಮಾಡ್ತದೆ. ಎಲ್ಲ ಜಾತಿಯವ್ರಿಗೆ, ಎಲ್ಲ ವರ್ಗದವ್ರಿಗೆ, ಎಲ್ಲ ಸಮುದಾಯದವ್ರಿಗೆ, ಕ್ರಿಶ್ಚಿಯನ್ಸ್ಗೂ ಕೂಡ ಸಿಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಮುಸಲ್ಮಾನ್ ಕೂಡ, ಯಾಕಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ಯಾವ ರೀತಿ ವ್ಯವಸ್ಥೆ ದೇಶದಲ್ಲಿದೆ, ಅಲ್ಪಸಂಖ್ಯಾತರನ್ನ ಒಂದು ರೀತಿ ಕಡೆಗಣಿಸುವ ರೀತಿಯಾದಂಥ ವಾತಾವರಣ ಕೇಂದ್ರ ಸರ್ಕಾರ, ಕೇಂದ್ರದ BJP ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಖಂಡಿತವಾಗಿ ಅವ್ರಿಗೆ ನಾವು ಆತ್ಮಸ್ಥೈರ್ಯ, ಬಲವನ್ನು ತುಂಬುವಂಥದ್ದು ಮಾಡಬೇಕು. ಯಾಕಂದರೆ ಈ ದೇಶ ಇದು ಎಲ್ರಿಗೂ ಸೇರಿರುವಂಥ ದೇಶ. ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಒಂದು ಭಾಷೆಗೆ ಅಥವಾ ಒಂದು ಸಂಸ್ಕೃತಿಗೆ ಸೇರಿರುವಂಥ ದೇಶ. ಅದಕ್ಕೆ ನಾವು ಎಲ್ಲರನ್ನು ಕೂಡ ಅವರವರ ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ರೀತಿಯಾಗಿ ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿ ಡಿಕೆ ಪರವಾಗಿ ದಿನೇಶ್ ಗುಂಡೂರಾವ್ ಅವರು ಬ್ಯಾಟಿಂಗ್ ಏನಾದರೂ ಮಾಡಿದ್ರ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಯಾಕಂದರೆ ದಾವಣಗೆರೆ ದಂಗಲ ವಿಚಾರಕ್ಕೆ ಅದಕ್ಕೆ ಒಂದು ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆದವು. ಅಮಾನತು ಮಾಡೋದು, ಉಚ್ಚಾಟನೆ ಮಾಡೋದು, ಒಳಗೊಳಗೆ ಜಗಳಗಳು ನಡೆದಂಥದ್ದಾಗಿರ್ಬೋದು. ಸೊ ಈ ರೀತಿಯಾಗಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದು. ಸೊ ಇದೆಲ್ಲದಕ್ಕೂ ಕೂಡ ಈಗ ದಿನೇಶ್ ಗುಂಡೂರಾವ್ ಅವರು ಸೈಲೆಂಟ್ ಆಗಿ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ.